ಈಗ ಬಿಹಾರ ಚುನಾವಣೆ ಫಲಿತಾಂಶ 14ಕ್ಕೆ ಬರುತ್ತೆ. 15ನೇ ತಾರೀಕು ಸಿದ್ದರಾಮಯ್ಯನವರು ದೆಹಲಿಗೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನಿರ್ಣಾಯಕ ಪ್ರವಾಸ ಅಂತ ಹೇಳಲಾಗ್ತಾ ಇದೆ. ಈ ಪ್ರವಾಸದಲ್ಲಿ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಉರುಳಿಸುವ ದಾಳ. ಯಾರು ಏನೇ ಅಂದರೂ CM ನಿಲುವು ಒಂದೇ. ದೆಹಲಿಗೆ ಹೋದಾಗ ಹೈಕಮಾಂಡ್ ಮುಂದೆ ಸಂಪುಟ ಪುನರ್ರಚನೆಯ ಪ್ರಸ್ತಾಪ ಇಡೋದು. ಅದಕ್ಕೆ ನೀವು ಒಪ್ಕೋಬೇಕು. ಈಗಾಗಲೇ ಹೇಳಿದ್ದಾರೆ, 4-5 ತಿಂಗಳ ಹಿಂದೆನೇ ನನಗೆ ಪರ್ಮಿಷನ್ ಕೊಟ್ಟಿದ್ರು, ನಾನೇ 2.5 ವರ್ಷ ಆಗಲಿ ಅಂತ ಮಾಡಿರಲಿಲ್ಲ ಅಂತ. ಈಗ ಮತ್ತೆ ಅದೇ ಅಸ್ತ್ರ ಪ್ರಯೋಗ ಮಾಡ್ತಾರಂತೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಏನಾದ್ರು ಪ್ರಸ್ತಾಪಿಸಿದ್ರೆ ಮಾತ್ರ ಬೇರೆ ಅಸ್ತ್ರ ಪ್ರಯೋಗ. ಪವರ್ ಶೇರಿಂಗ್ ಫೈಟ್ಗಿಂತ ಸಂಪುಟ ಪುನರ್ರಚನೆಗೆ ಸಹಕರಿಸಿ. ಯಾಕೆಂದರೆ ಸಂಪುಟ ಪುನರ್ರಚನೆಗೆ ಓಕೆ ಅಂದ್ಬಿಟ್ರೆ ಸಿದ್ದರಾಮಯ್ಯನವರು ಸದ್ಯಕ್ಕೆ ಗಟ್ಟಿ, ಅವ್ರ ಸ್ಥಾನ ಗಟ್ಟಿ. ಅದೇ ಅಸ್ತ್ರವನ್ನು ಹುಡ್ತಾ ಇರ್ತಕ್ಕಂಥದ್ದು. ಈ ಏಕೈಕ ಅಸ್ತ್ರ ಪ್ರಯೋಗಕ್ಕೆ ಸಿದ್ದರಾಮಯ್ಯನವರು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ನಿಮ್ಗೇನು ಗೊತ್ತಾಯ್ತು? ಅಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ, ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಜನ ಮಾತಾಡೋದು ಬೇಡಪ್ಪ. ಜನ ಏನಾದ್ರು ಮಾತಾಡ್ತಾರೆ. ಹೈಕಮಾಂಡು ಯಾರು ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಇಲ್ಲಿ ತನಕ ಕಾಂಗ್ರೆಸ್ ಹೈಕಮಾಂಡ್ ಪವರ್ ಶೇರಿಂಗ್ ವಿಚಾರವಾಗಿ ಬಹಿರಂಗವಾಗಿ ಎಲ್ಲೂ ಮಾತಾಡಿಲ್ಲ. ಆದರೆ ಸಿದ್ದರಾಮಯ್ಯನವರ ಬಣದವರು ಈಗೇನೋ 3 ಡೇಟಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ OM ರಿಪೋರ್ಟ್ ಕಳಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪುನರ್ರಚನೆಗೆ ಮಾತುಕತೆಗೆ ಹೋಗ್ತಿದ್ದಾರೆ ಅಂತಂದರೆ ಈಗ ಹೈಕಮಾಂಡ್ ಲೆವೆಲ್ನಲ್ಲೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋ ಲೆಕ್ಕಾಚಾರನೇ ಇದೆಯಾ? ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನಗಳ ಅಂತ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅನ್ನೋದು ಅಧಿಕೃತವಾಗಿ ಇದುವರೆಗೂ ಕೂಡ ಎರಡೂ ಬಣದವರಿಗೆ ಗೊತ್ತಾದಂತೆ ಇಲ್ಲ. ಹಾಗಾಗಿ ಅದನ್ನು ತಿಳಿಯುವ ಪ್ರಯತ್ನವೂ ಎರಡೂ ಬಣದಲ್ಲಿ ನಡೆದಂತೆ ಕಾಣಿಸ್ತಾ ಇದೆ. ಆದರೆ ಮುಖ್ಯಮಂತ್ರಿಗಳಿಗೆ ಪವರ್ ಶೇರಿಂಗ್ ಮಾಡಬೇಕು ಅನ್ನುವಂಥ ವಿಚಾರಕ್ಕಿಂತ ಅಲ್ಲಿ ಕ್ಯಾಬಿನೆಟ್ ರಿಶಫಲ್ ಮಾಡಬೇಕು ಅನ್ನುವಂಥದ್ದೇ ಪ್ರಮುಖ ಮತ್ತು ಒನ್ ಲೈನ್ ಅಜೆಂಡವಾಗಿ ಅದನ್ನು ತೆಗೆದುಕೊಂಡು ದೆಹಲಿಗೆ ಹೋಗಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಆದರೆ ಸಹಜವಾದ ಪರವಿರುದ್ಧವಾದಂಥ ಮಾತುಗಳು ಮತ್ತು ಪವರ್ ಶೇರಿಂಗ್ ಆಗುತ್ತೆ, 2.5 ವರ್ಷದ ಡೆಡ್ಲೈನು, ಹೀಗೆ ಸಾಕಷ್ಟು ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲೇ ಮೊದಲಿನಿಂದಲೂ ಬಂದಿರೋದ್ರಿಂದ ಈಗೇನಾಗ್ಬೋದು ಅನ್ನುವಂಥ ಕುತೂಹಲ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಅದು ಕ್ಯಾಬಿನೆಟ್ ರಿಶಫಲ್ಲೇ ಆಗಿರಬೇಕು ಮತ್ತು ಆಗಿರುತ್ತೆ ಅನ್ನುವಂಥ ಲೆಕ್ಕಾಚಾರದ ಒನ್ಲೈನ್ ಅಜೆಂಡಾದೊಂದಿಗೆ ಅವರು ದೆಹಲಿಗೆ ಹೊರಟಂತೆ ಕಾಣಿಸ್ತಾ ಇದೆ. ಯಾಕಂದರೆ ಅವರು ನವೆಂಬರ್ 15ಕ್ಕೆ ದೆಹಲಿಗೆ ಹೋದಾಗ ಕ್ಯಾಬಿನೆಟ್ ವಿಚಾರ ಮಾತ್ರ ಅವ್ರ ಪ್ರಸ್ತಾಪದಲ್ಲಿ ಇರುವಂಥದ್ದು. ಆದರೆ ಪವರ್ ಶೇರಿಂಗ್ನ ವಿಚಾರ ಅಥವಾ ಅಧಿಕಾರ ನನಗೂ ಸಿಗತ್ತೆ 2.5 ವರ್ಷ ಆದಮೇಲೆ ಅಂತ ಲೆಕ್ಕಾಚಾರದಲ್ಲಿ DCM DK ಶಿವಕುಮಾರ್ ಅವರು ಇರೋದ್ರಿಂದ ಹೈಕಮಾಂಡ್ ಮಟ್ಟದಲ್ಲಿ ಅವತ್ತು ಏನು ಮಾತುಕತೆ ಆಗಿತ್ತು ಅನ್ನೋದನ್ನ ರೀಕಾಲ್ ಮಾಡುವಂಥ ಪ್ರಯತ್ನಕ್ಕೂ ಕೂಡ DCM DK ಶಿವಕುಮಾರ್ ಮುಂದಾಗ್ಬೋದು. ಅದು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಇಬ್ಬರನ್ನು ಕೂಡ ಕೂರಿಸಿ ಸಮಾಧಾನ ಪಡಿಸಿ ಯಾವ ಫಾರ್ಮುಲಾವನ್ನು ರೆಡಿ ಮಾಡುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಕೂಡ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾರೆ ಅಂತ ನನಗೇನು ಅನ್ಸಲ್ಲ. ಅವರೇ ಹೇಳಿತ್ತಾನೆ, ಹೈಕಮಾಂಡ್ ಈಗಾಗಲೇ 3-4 ತಿಂಗಳ ಹಿಂದೆನೇ ಹೇಳಿತ್ತು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆವಾಗಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ಈಗ ಮತ್ತೆ ಹೋಗ್ಬಿಟ್ಟು ಪ್ರಯತ್ನ ಬಲವಂತ ಮಾಡೋಂಥದ್ದು ಏನಿದೆ? ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ಡಿಸೆಂಬರ್ನಲ್ಲಿ ಸೆಷನ್ ಆಗುತ್ತೆ. ಹೌದು, ಜನವರಿಯಲ್ಲಿ ಹೈಯೆಸ್ಟ್ ರೂಲ್ಡ್ ಮುಖ್ಯಮಂತ್ರಿ ಅನ್ನುವಂತಹ ಒಂದು ಪಟ್ಟ ಸಿಗುತ್ತೆ. ಈ ಟೈಮಲ್ಲಿ ಚೇಂಜಸ್ ಮಾಡ್ತಾರೆ ಅನ್ನೋದು ವೆರಿ ಡೌಟ್ಫುಲ್. ನೋಡೋಣ. ಹಾಗಿದ್ದಾಗ ಯಾಕೆ ಇಷ್ಟೆಲ್ಲ ಪ್ರಯತ್ನಗಳು? ಏನೂ ಇಲ್ಲ, ಹೈಕಮಾಂಡ್ ಸುಮ್ಮನಿದ್ದಾರೆ ಅಂದಮೇಲೆ ಯಾಕೆ ಮೇಲಿಂದ ಮೇಲೆ ಇಷ್ಟು ಪ್ರಯತ್ನಗಳು ಪಡಬೇಕು ಅಂತ ಕೂಡ ಅನುಮಾನ ಮೂಡುತ್ತೆ. ಕೆಲವು ಸಲ ನೀರು ಬಿಸಿಯಾಗಿದೆಯಾ ಇಲ್ವಾ ಅಂತ ಸುಮ್ಮನೆ ಒಂದು ಟೆಸ್ಟಿಂಗ್ ದ ವಾಟರ್ ಅಂತ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ತಿದ್ದಾರಾ ಅಂತ ಅನ್ಸುತ್ತೆ. ಒಟ್ಟಲ್ಲಿ ಯಾವ ಬಣ್ಣದವ್ರಿಗೂ ಕೂಡ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಅವತ್ತು ಏನು ಒಪ್ಪಂದ ಆಗಿತ್ತು ಅಂತಕ್ಕಂಥದ್ದನ್ನ ರಹಸ್ಯವನ್ನ ಯಾರು ಬಿಟ್ಕೊಡ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದು ಕೂಡ ಗೊತ್ತಾಗುತ್ತೆ.